ನೆಲಮಂಗಲಲ್ಲಿ ಸಿಕ್ಕಾಪಟ್ಟೆ ಸದ್ ಮಾಡಿರ್ತಕ್ಕಂಥ ಈ ಹೋಟ್ಲು ಈಗ ನಮ್ಮ ಬೆಂಗಳೂರು ಮೈಸೂರು ಹೈವೇಲು ಶುರು ಮಾಡಿದ್ದಾರೆ. ಸ್ಪೆಷಾಲಿಟಿ ಏನಂದ್ರೆ ಈ ಹೈವೇಲಿ ಸಿಗ್ತಿರುವಂತ ಮುಳಬಾಗಲ್ ದೋಸೆ ಇಲ್ಲಿ ಸಿಗ್ತಾ ಇದೆ. ನಾಳೆಯಿಂದ ಪಬ್ಲಿಕ್ ಗೆ ಓಪನ್ ಆಗುವಂತ ಈ ಹೋಟೆಲ್ ಹೆಸರು ನೋಡಿದ್ರೆ ಕೃಷ್ಣಕೇಶವ ಅಂತ ಮದ್ದೂರಲ್ಲಿ ಲೊಕೇಟ್ ಆಗಿದೆ. ನಾವು ಗೊತ್ತಲ್ಲ, ಹೋಗಿದ ತಕ್ಷಣ ಸ್ವೀಟ್ ಇಂದ ಶುರು ಮಾಡೋಣ ಅಂತ ಕೇಸರಿ ಬಾತ್ ಆರ್ಡರ್ ಮಾಡಿದ್ವಿ. ಇದಂತೂ ಒಳ್ಳೆ ಸ್ಟಾರ್ಟ್ ಅಂತಾನೆ ಹೇಳ್ತೀನಿ. ನಂತರ ಹೇಗೋ ಈವ್ನಿಂಗ್ ಹೋಗಿದ್ವಿ ಅಂತ ನಾವು ಮೊದಲಿಗೆ ಶುರು ಮಾಡಿದ್ದು ಚಾಟ್ಸ್ ಕೌಂಟರ್ ಇಂದ. ಅದರಲ್ಲಿ ಒಂದ್ ಪ್ಲೇಟ್ ಪಾವ್ ಭಾಜಿ ಹಾಗೂ ಒಂದ್ ಪ್ಲೇಟ್ ಪಾನಿಪುರಿನ ಆರ್ಡರ್ ಮಾಡಿ ಸರ್ವಿಂಗ್ ತುಂಬಾ ಯೂನಿಕ್ ಆಗಿ ಮಾಡ್ಕೊಟ್ಟಿದ್ರು. ಇನ್ನ ಟೇಸ್ಟ್ ಹೇಗಿದ್ ಗುರು ಅಂತ ಕೇಳ್ತೀರಾ, ನನ್ನ ಹೆಂಡತಿಗೆ ಈ ಪಾನಿಪುರಿ ಅಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನ ಪಾವ್ ಭಾಜಿ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಬಟರ್ ಹಾಕಿ ನೀಟಾಗಿ ಫ್ರೆಶ್ ಆಗಿ ರೆಡಿ ಮಾಡಿ ಕೊಟ್ರು. ಮೇಲ್ಗಡೆ ನಿಂಬೆಹಣ್ಣ ಇಟ್ಕೊಂಡು ಈರುಳ್ಳಿನ ಉದುರಿಸಿ ಸಾಫ್ಟ್ ಆಗಿರ್ತಕ್ಕಂಥ ಪಾವ್ ನ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ನೆಕ್ಸ್ಟ್ ಸೌತ್ ಇಂಡಿಯನ್ ಕಡೆ ಗೇರ್ನ ಶಿಫ್ಟ್ ಮಾಡ್ತಾ ಏನ್ ತಿನ್ನೋಣ ನೋಡಿದ್ರೆ ಹಲವಾರು ವೆರೈಟೀಸ್ ಇವ್ರ ಹತ್ರ ಇತ್ತು. ಅದರಲ್ಲಿ ನಾವು ಮೊದಲಿಗೆ ಇವರ ಸ್ಪೆಷಲ್ ರವೆ ಇಡ್ಲಿನ ಆರ್ಡರ್ ಮಾಡಿದ್ವಿ. ರೆಡಿ ಆಗಿರ್ತಕ್ಕಂಥ ರವೆ ಇಡ್ಲಿ ಮೇಲೆ ತುಪ್ಪನ ಹಾಕಿ ಕೊಡ್ತಾರೆ. ಸಾಗು ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ನಮ್ಮ ನರಮಹಾರಾಜರು ಹೇಳಿದ್ರು. ನಂತರ ಬಿಸಿ ಬಿಸಿಯಾಗಿರ್ತಕ್ಕಂಥ ಟೊಮೆಟೊ ಬಾತ್ ರೆಡಿ ಆಗಿತ್ತು ಅಂತ ನಮ್ಮ ಭೀಮಸೇನ ನರಮಹಾರಾಜರು ಒಂದ್ ಪ್ಲೇಟ್ ತಗೊಂಡ್ರು. ನಾವು ದೋಸೆಲ್ ಟ್ರೈ ಮಾಡೋಣ ಅಂತ ಮಸಾಲೆ ದೋಸೆ ತಿಂದಿರ್ತೀವಿ, ಬಟ್ ಇಲ್ಲಿನ ಸ್ಪೆಷಲ್ ಮುಳಬಾಗಲ್ ದೋಸೆ ತಿನ್ನೋಣ ಅಂತ ಒಂದ್ ಪ್ಲೇಟ್ ಆರ್ಡರ್ ಮಾಡಿದ್ವಿ. ತುಪ್ಪ ಹಾಕಿ ಕೆಂಪು ಚಟ್ನಿ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಕದಾಗಿತ್ತು ತಿನ್ನೋದಕ್ಕೆ. ಲಾಸ್ಟ್ ಅಂಡ್ ಫೈನಲ್ ಆಗಿ ಆಸ್ ಯೂಶುವಲ್ ಆಗಿ ಕಾಫಿಯಿಂದ ಮುಗಿಸೋ ಈ ಮಾಂಕು ಫಸ್ಟ್ ಟೈಮ್ ಟೀ ಇಂದ ಮುಗಿಸ್ತಾ ಇದ್ದಾನೆ. ಖಂಡಿತ ಈ ಹೈವೇ ಕಡೆ ಹೋದಾಗ ಒಮ್ಮೆ ಈ ಜಾಗನ ವಿಸಿಟ್ ಮಾಡಿ.